ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಡವಾಯಿ ಫಿಶ್ಶಿಂದ ಒಂದು ರೆಸಿಪಿನ ತೋರಿಸ್ಕೊಡ್ತಿದ್ದೀವಿ ನಿಮಗೆ. ಕೊಡವಾಯಿ ಫಿಶ್ನ ಕ್ರೋಕರ್ ಫಿಶ್ ಅಂತಲೂ ಕರೀತಾರೆ. ತುಂಬ ಟೇಸ್ಟಿಯಾಗಿರೋ ಫಿಶ್ ಇದು. ಸೊ ನಾವು ಈ ಫಿಶ್ನ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮಾಡಿಟ್ಕೊಂಡಿರೋ ಫಿಶ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ನೆಕ್ಸ್ಟು ಈ ಫಿಶ್ ಫ್ರೈನ ಮಾಡೋಕ್ಕೆ ಮಸಾಲೆ ಯಾವ್ದು ಬೇಕು ಅಂತ ಹೇಳ್ತಿದ್ದೀವಿ. ಫಸ್ಟು ಮೆಣಸಿನಕಾಯಿ 7ರಿಂದ 8 ತೊಗೊಂಡಿದ್ದೀವಿ. ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿನ ತೊಗೊಂಡಿದ್ದೀವಿ. ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟನ್ನು ತಗೋಬೇಕು. ಇದೆಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀವಿ. ಫಸ್ಟು ಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಗೂ ಹುಣಸೆ ಹಣ್ಣು. ಇದಿಷ್ಟನ್ನು ಹಾಕಿಕೊಂಡ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮೀನಿಗೆ ಉಪ್ಪು ಹಾಕೊಂಡಿರೋದ್ರಿಂದ ನೀವು ಅಳತೆ ಪ್ರಕಾರ ಹಾಕೊಳ್ಳಿ. ನೋಡಿ, ಪೇಸ್ಟ್ ಮಾಡಿದ್ರೆ ಈ ರೀತಿ ಆಗಿರುತ್ತೆ. ನೆಕ್ಸ್ಟು ಉಪ್ಪು ಹಾಕಿ ನೆನೆಸಿಟ್ಟಿರೋ ಮೀನಿಗೆ ನಾವು ಈ ಮಸಾಲೆನ ಹಾಕೋತಿದ್ದೀವಿ. ಈ ಮಸಾಲೆ ಎಷ್ಟು ಬೇಕಾಗುತ್ತೋ ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಮೀನಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾವು 2ರಿಂದ 3 ಸ್ಪೂನ್ನ ಹಾಕ್ಕೊಂಡಿದ್ದೀವಿ. ಈ ರೀತಿ ಮೀನಿಗೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನಾವು ಈ ಫಿಶ್ನ ಮ್ಯಾರಿನೇಟ್ ಆಗೋಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆ ತನಕ ಬಿಟ್ಟಿದ್ವಿ. ಈಗ ನಾವು ಫ್ರೈ ಮಾಡೋಣ ಅದನ್ನ. ಫಸ್ಟು ಶಾಲೋ ಫ್ರೈ ಆಗಿರೋದ್ರಿಂದ ನಾವು ರವಾನ ತಗೋತಿದ್ದೀವಿ. ರವಾದಲ್ಲಿ ಈ ಮೀನು ಏನಿದೆಯೋ ಅದನ್ನು ಹೊರಳಿಸಿ ಅದನ್ನ ನಾವು ಫ್ರೈಂಗ್ ಪ್ಯಾನ್ ಮೇಲೆ ಹಾಕ್ಕೋತಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕೋತಿದ್ದೀವಿ ಫ್ರೈ ಪ್ಯಾನ್ಗೆ. ತವಾ ಕಾದ ತಕ್ಷಣ ಈ ಎಲ್ಲ ಮೀನನ್ನು ಹಾಕೋತಿದ್ದೀವಿ ಒಂದೊಂದಾಗಿ. ಈ ರೀತಿ ರವಾದಲ್ಲಿ ಮೀನನ್ನು ಹೊರಳಿಸಿ ಹಾಕ್ಕೋಬೇಕು. ಈ ರೀತಿ ಎಲ್ಲ ಮೀನು ಹಾಕಿಟ್ಕೊಂಡ ತಕ್ಷಣ ಸ್ವಲ್ಪ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೋತಿದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮೀನಿನ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಮೀನು ತುಂಬ ಚೆನ್ನಾಗಿ ಬೇಯೋದು ಇಂಪಾರ್ಟೆಂಟ್, ಇಲ್ಲಾಂದರೆ ಹಸಿ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಅದನ್ನ ಬೇಯೋಕೆ ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು. ಈ ರೀತಿ ಎಣ್ಣೆ ಎಲ್ಲ ಹಾಕಿಕೊಂಡ ತಕ್ಷಣ ಅದನ್ನ ಆ ಕಡೆ ಈ ಕಡೆ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಈ ಕಲರ್ ಅಂದರೆ ಬ್ರೌನ್ ಕಲರ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಡಾರ್ಕ್ ಟಿಂಜಸ್ ಎಲ್ಲ ಕಾಣ್ತಿದೆ, ಬ್ಲ್ಯಾಕ್ ಕಲರ್. ಸೊ ಇದು ಕರೆಕ್ಟಾಗಿ ಬೆಂದಿದೆ ಅಂತ. ರೆಡಿಯಾಗಿದೆ ರೆಸಿಪಿ. ನೀವೇ ನೋಡ್ತಿದ್ದೀರಾ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ನೋಡ್ತಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಹೋಪ್ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.